ನಮ್ಮ ಮುಸ್ತಫ್ ಮೇಷ್ಟ್ರು ಡ್ಯಾನ್ಸ್ ಮಾಸ್ಟ್ರು ಹಾಸನಲ್ಲಿ ಸಿಕ್ಕಾಪಟ್ಟೆ ಫೇಮಸ್ಸು. 60 ವರ್ಷ ಆದರೆ ಹೆಂಗ ನೋಡಿ. ಈಗ ನೋಡಿ ನಮ್ಮ ವಿಜಯ್ ಬಂದ ಎಲ್ಲರೂ ಚಡ್ಡಿ ದೋಸ್ತು, ಆ ದೋಸ್ತು, ಈ ದೋಸ್ತು ಅಂತ ಇರ್ತಾರೆ. ಇವನು ನಮ್ಮ ಎಣ್ಣೆ ದೋಸ್ತು. ಹೀರೋನೇ ಆಗ್ಬೋದಾಗಿತ್ತಲ್ಲ ವಿನಯ್. ಇವಾಗ ಅದೇ ಟ್ರೈ ಮಾಡ್ತಾರೆ ಅಣ್ಣ. ಆ್ಯಕ್ಚುಲಿ ನೀವು ಬಿಗ್ ಬಾಸ್ ಬೇಡ ಬಿಡಿ. ಅದು ನಾನು ಸಜೆಸ್ಟು ಮಾಡಲ್ಲ. ಆ್ಯಕ್ಚುಲಿ ನಿಮಗೆ ಒಳ್ಳೆ ಇದಿದೆ, ಟ್ಯಾಲೆಂಟು ಇದೆ ನಿಮ್ದು. ಇದೆಲ್ಲ ನೋಡಿದ್ರೆ ಶಾರ್ಟ್ ಫಿಲ್ಮ್ಸ್ ಎಲ್ಲ ಮಾಡಿದ್ದು ಚೆನ್ನಾಗಿದೆ, ಮಾಡ್ಬೋದಾಗಿತ್ತಲ್ಲ. ಅದೇ ಕನಸು ಅಣ್ಣ, ಇವಾಗ ಸಿನಿಮಾ ಮಾಡಬೇಕು ಅಂತ. ಹೆಂಗಾಗುತ್ತೆ ಅಂತ. ಆ್ಯಕ್ಚುಲಿ ಸಿನಿಮಾ ಮಾಡೋಕ್ಕೆ ಅಂತ ನೀವು ಟು ಬಂದ್ರಿನ ಅಲ್ವಾ? ಯಾವ್ದವ್ರು ರೂಟ್ ಹಿಡಿದು ಎಲ್ಲ ಒಟ್ಟಿನಲ್ಲಂತೂ ಜನಕ್ಕಂತೂ ಪರಿಚಯ ಆಗಿದ್ದೀರ ಅಲ್ವಾ? ಇಲ್ಲ, ನನ್ನ ಕನಸಿರೋದು ಅದು ಮಾಡೇ ಮಾಡ್ತೇನೆ. ಸಿನಿಮಾ ಮಾಡಬೇಕು. ಗುಡ್, ಮಾಡಿ. ಅದು ಸಿನಿಮಾ ಮಾಡಿದ್ರೆ ಅದೊಂದು ಏನೋ ತೃಪ್ತಿ, ಆತ್ಮತೃಪ್ತಿ. ಅನ್ಕೊಂಡಿದ್ದು ಒಂದು ಸರಿ ಮಾಡಿಬಿಟ್ರೆ ಆತ್ಮತೃಪ್ತಿ. ಮದುವೆ ಆಗೋಕ್ಕಿಂತ ಮುಂಚೆ ಮಾಡಿ. ಇಲ್ಲೋಯ್ತು ವಿನಯ್ ಪಾಪ ಬೆಳಗ್ಗೆನೇ ಎದ್ದು ವಿನಯ್ ರಾಗಿ ಗಂಜಿ ಮಾಡಿ ನನಗೆ ಕೊಟ್ಟರು. ಹೋದ್ರ ವಿನಯ್? ಬರ್ತೀರಾ ವಿನಯ್? ಥ್ಯಾಂಕ್ ಯು ರಾಗಿ ಗಂಜಿ ಮಾಡಿಕೊಟ್ಟಿದ್ಕೆ ವಿನಯ್. ಹಾಂ, ಪಾಪ ಬೆಳಗ್ಗೆ ಎದ್ದು ಅಷ್ಟೊಂದೆಲ್ಲ ಕೆಲಸ ಮಾಡಿ ವಿನಯ್ ಜಿಮ್ಮಿಗೆ ಹೋಗ್ತವ್ರೆ. ನಾನು ಈಗ ಮಕ್ಕ ತೊಳ್ಕೊಂಡು ಹೊಡ್ತಾ ಇದ್ದೀನಿ. ಎಲ್ಲಿಗೆ ಹೋಗ್ತೀನಿ ಅಂತ ನನಗೆ ಗೊತ್ತಾಗ್ತಿಲ್ಲ. ನಾನೇ ಒಂಥರ ಕನ್ಫ್ಯೂಸ್ ಆಗಿದ್ದೀನಿ. JC ರೋಡಿಗೆ ಹೋಗ್ತೀನೋ ಇಲ್ಲ ಹಾಸನಕ್ಕೆ ಹೋಗ್ತೀನೋ ಏನೊಂದು ಗೊತ್ತಾಗ್ತಿಲ್ಲ. ಸುಮಾರು ಕೆಲಸ ಇದೆ. ಯಾವ ಕೆಲಸ ಹೆಂಗೆ ಏನೇನೋ ಮಾಡ್ಕೊಂಡು ಹೊಡೋದು ನೋಡಬೇಕು. ವಿನಯ್ ಓಕೆ, ಪಾಸಿಟಿವ್ ಎನರ್ಜಿ ವಿನಯ್ ನಿಮ್ಮ ನೋಡಿ. ಓಕೆ, ಹೋಗಿ ಬನ್ನಿ. ಹಾಂ, ಸಿಗೋಣ. ಓಕೆ, ಥ್ಯಾಂಕ್ ಯು. ಇದೆಲ್ಲ ಮುಗಿದ್ಮೇಲೆ ನಾನು ಸೀದಾ ಹೊರಟಿದ್ದು JC ರೋಡ್ ವಾಷಿಂಗ್ ಶಾಪ್ಗೆ. ಯಾಕೆಂದರೆ ನನ್ನ ಕರಿಗೌಡನಿಗೆ ಬೈಕಲ್ಲಿ ಒಂದು ಚೂರು ಫೋಕಸ್ ಲೈಟೇ ಇಲ್ಲ. ಅದು ಏನು ಬಂದಿದೆ ಡಿಫಾಲ್ಟ್ ಒಂದು ಚೂರು ಕಾಣೋದೇ ಇಲ್ಲ. ಹಂಗಾಗಿ ಒಂದು ಫಾಗ್ ಲೈಟ್ ಹಾಕ್ಸೋಣ ಅಂತ ಆಲ್ರೆಡಿ ಒಂದು ಹಾಕ್ಸಿದ್ದೆ. ಅದು ಸಿಕ್ಕಾಪಟ್ಟೆ ಹೆವಿ ಲೈಟ್ ಬೀಳೋದು ಮತ್ತು ಹೆವಿ ತೂಕ ಬೇರೆ. ಅದು ಬಡ್ಡಿ ಮಗಂದು ಯಾವಾಗ ನೋಡಿದ್ರೂ ಲೂಸಾಗಿ ಬಿದೋಗೋದು ಅದು ವೈಬ್ರೇಷನ್ಗೆ. ಹಂಗಾಗಿ ಪುಟ್ಟಾಗಿ ಯಾವುದಾದ್ರೂ ಒಂದು ಬಟಾಣಿ ಬೀಜದ ಥರದ್ದು ಯಾವ್ದಾದ್ರು ಒಂದು ಹಾಕ್ಸೋಣ ಅಂತ ಹೊರಟಿದ್ದೀನಿ JC ರೋಡ್ಗೆ. ಅಷ್ಟೇ ಅಲ್ಲ, ನನ್ನ ಫಿಗೋ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿ ರೆಡಿ ಆಗ್ತಾ ಇದೆ ಅಲ್ಲಿ. ಎಲ್ಲರೂ ಲಾಸ್ಟ್ ವೀಡಿಯೋದಲ್ಲಿ ವಾಸಿಮ್ ರೆಡಿ ಮಾಡ್ತಿರೋದಕ್ಕೆ ಕಾರಣ ನೋಡಿ ಜಾತ್ರೆ ಗಾಡಿ ಅಂತ ಸಿಕ್ಕಾಪಟ್ಟೆ ಕಮೆಂಟ್ ಹಾಕಿದ್ದೀರಾ. ಬಟ್ ನೋಡೋಕ್ಕೆ ನಿಜವಲ್ಲ ತುಂಬ ಚೆನ್ನಾಗಿದೆ. ಅದ್ಯಾಕೆ ಜಾತ್ರೆ ಗಾಡಿ ಅಂದರೂ ಗೊತ್ತಿಲ್ಲ. ಸತ್ತಿರೋ ಕಾರಣ ಎದ್ದೇಳಿಸಿ ಅದನ್ನು ರೆಡಿ ಮಾಡಿ ಓಡಂಗೆ ಮಾಡಿದಾರಲ್ಲ, ಆ ಪಾಸಿಟಿವ್ ಸೈಡ್ನ ನೋಡಬೇಕು. ಅದು ಬಿಟ್ಟು ಜಾತ್ರೆ ಗಾಡಿ ಅದು ಇದು ಅಂತ ಅಂದು ಯಾಕೆ ಮಾಡಿರೋದು ಸ್ವಲ್ಪ ಹರ್ಟ್ ಮಾಡ್ಬೇಕು ಹೇಳಿ. ಹಂಗಾಗಿ ವಾಸಿಮ್ ತುಂಬ ಚೆನ್ನಾಗೇ ಮಾಡಿದ್ದಾರೆ ನೋಡಿ. ನನ್ನ ಕಾರ್ಗೆ ಡೋರ್ ಬೇರೆ ಇಲ್ಲ, ಪ್ರೇಮಿಗಳ ಅಡ್ಡ ಆಗೋಗಿತ್ತು ನಮ್ಮ ಮನೆ ಹತ್ರ, ಇಲಿಗಳ ತಂಗುದಾಣ ಆಗೋಗಿತ್ತು ನನ್ನ ಕಾರು. ಈ ಎಲ್ಲದನ್ನು ಕ್ಲೀನ್ ಮಾಡಿ ಸಿಕ್ಕಾಪಟ್ಟೆ ಆ ಕಾರ್ಗಿಂತನೂ ಹೆಚ್ಚು ಎಕ್ಸ್ಪೆನ್ಸಿವ್ ಆಗಿ ಖರ್ಚು ಮಾಡಿ ಅದನ್ನು ಒಂದು ಎಮೋಷ್ನಲಿ ರೆಡಿ ಮಾಡಿದ್ದಾರೆ. ಕಾರ್ಗೆ ನೋಡಿ ಡೋರು ಲಾಕು ಗೀಕು ಎಲ್ಲನೂ ರೆಡಿ ಮಾಡ್ತಾ ಇದ್ದಾರೆ ಕಂಪ್ಲೀಟಾಗಿ. ಮಾಡಿಫಿಕೇಷನ್ಗೆ ನನ್ನನ್ನೇ ಕೇಳಿ ಮಾಡಿರೋದು, ವಾಸಿಮ್ ಮಾಡಿರೋದಲ್ಲ. ಈ ಸ್ಟಿಕ್ಕರ್ ಹಾಕ್ಲಾ ಅಂತ ಏನೇ ಜಾತ್ರೆ ಗಾಡಿ ರೆಡಿ ಮಾಡ್ಕೊಂಡಿದ್ರು ಅದು ನನ್ನ ಇಚ್ಛೆನೇ. ಹಂಗೆ ರೆಡಿ ಆಗಿದೆ. ಅದು ಬಿಟ್ಟರೆ ಮ್ಯಾಗ್ವೀಲು ಅದೆಲ್ಲ ವಾಸಿಮ್ದೆ. ಕಾರು ಈಗ ನೋಡೋದಲ್ಲ, ನಾನು ಡೆಲಿವರಿ ತಗೊಂತೀನಲ್ಲ ಆಗ ನೋಡಿ ಹೆಂಗೆ ಕಾಣುತ್ತೆ ಅಂತ. ಸದ್ಯಕ್ಕೀಗ ನನ್ನ ಕರಿಗೌಡನಿಗೆ ಒಂದು ಸ್ವಲ್ಪ ಫಾಗ್ ಲೈಟ್ ಎಲ್ಲನೂ ಹಾಕಿಸ್ಕೊಂಡು ಹೊರಟು ಬಿಡ್ತೀನಿ. ಅಬ್ಬಾಸ್ ತಿನ್ನಲ್ವಾ ಚಿಕನ್ ರೋಲ್ ನೀನು? ತಿಂತಾ ಇದ್ದಾನೆ, ಚಿಕ್ಕಿದಲ್ಲ. ಹಾಂ, ಅಲ್ಲೇ ತಿನ್ನು. ನೀವು ಅಲ್ಲ ಕಲೆ ಫೋಟೋ ಪಕಡಿನಿ. ಹಾಂ, ತಿನ್ನು. ಕಲೆ ಕಾಯ ಬಿಟ್ಟಿದ್ದೆ, ಕಲೆ ಜಲ್ದಿ. ಹಲೋ ಸ್ವಲ್ಪ ಇವತ್ತು ಬೆಳಗ್ಗೆಯಿಂದ ಸಿಕ್ಕಾಪಟ್ಟೆ ಓಡಾಟ ಇತ್ತು ಬೇರೆ ಬೇರೆ ಕಡೆ. ಇವಾಗ ಮತ್ತೆ ವಾಸಿಮ್ ನೆನ್ನೆ ಅಂದ್ಕೊಂಡಿದ್ದು ಫುಲ್ಫಿಲ್ ಆಗೋಯ್ತು. ಏನು ಅಂದರೆ ಇದು ಹೆಡ್ಲೈಟ್ ಹಾಕ್ಸೋಕ್ಕಾಗಿರಲಿಲ್ಲ ನಮಗೆ, ಫೋಕಸ್ ಲೈಟು. ಅದನ್ನು ಹಾಕ್ಸಿದ್ದೀನಿ ಈಗ. ಅದಾದಮೇಲೆ ಒಂದು ಸಸ್ಪೆನ್ಷನ್ ಇದಿತ್ತಲ್ಲ ಅದನ್ನು ಹಾಕ್ಸಿ ಈಗ ಹೊರಡೋ ವರ್ಷದಿಗೆ ಈಗ ಆಲ್ಮೋಸ್ಟ್ 7 ಗಂಟೆ ಆಗಿದೆ. ಇನ್ನು ರಾತ್ರಿ ಎಲ್ಲ ಫುಲ್ ಜರ್ನಿ ಹಾಸನ್ಗೆ. ಈಗ ನಾಳೆ ನನ್ನ ಸಿನಿಮಾದು ಸಾಂಗ್ದು ಒಂದು ಸ್ವಲ್ಪ B-roll ಶೂಟಿಂಗ್ಸ್ ಪೆಂಡಿಂಗ್ ಇದೆ. ಅದಕ್ಕೆಲ್ಲ ಕರೆದಿದ್ದೀನಿ. ಇಡೀ ಸಿನಿಮಾ ಟೀಮ್ ಬಂದಿದೆ. ಈಗ ನಾನು ಹೋಗಿ ಅವ್ರನ್ನ ಮೀಟ್ ಮಾಡಬೇಕು. ತೋರಿಸ್ತೀನಿ ಬನ್ನಿ ಹೆಂಗಾಗಿದೆ ಅಂತ. ಇದು ಫೋಕಸ್ ಲೈಟ್ ನೋಡಿ ಹಾಕಿದರೆ ಈಗ ಲೈಟು. ಇನ್ನು ಲೈಟ್ ಆನ್ ಮಾಡೋದು ಬೇಡವಾ? ಕೀ ಹಂಗೇನಾಗುತ್ತೆ? ಇಲ್ಲ, ಇದು ಹಾಕ್ಸಿರೋದು ಈಗ. ಇದು ಮಾತ್ರ ಈಗ ಸಿಂಪಲಾಗಿ ಸಖತ್ತಾಗಿ ಕಾಣಿಸ್ತಿದೆ ಫಾಗ್ ಲೈಟು. ಆಮೇಲೆ ಯಾರಿಗೂ ಡಿಸ್ಟರ್ಬ್ ಆಗಲ್ಲ, ಎದುರುಗಡೆ ಅವ್ರಿಗೆ ಯಾರಿಗೂ ಡಿಸ್ಟರ್ಬ್ ಆಗಲ್ಲ, ವೈಬ್ರೇಷನ್ ಆಗಲ್ಲ, ಕಟ್ ಆಗಲ್ಲ. ಹಾಂ, ಅದು ಹಳೇದು ತುಂಬ ಕಟ್ ಆಗ್ತಾ ಇತ್ತು. ಅದು ಸಖತ್ತಾಗಿತ್ತು ಮಾತ್ರ ಲೈಟು. ಈಗಲೂ ಇದೆ ನನ್ನ ಹತ್ರ ಎಲ್ದು ಮಾತ್ರ. ಅದೇ ಬ್ರ್ಯಾಂಡು ಬಟ್ ಸಿಂಪಲ್ ಆಗಿದೆಯಲ್ಲ. ಆಮೇಲೆ ಯಾರಿಗೂ ಎಫೆಕ್ಟ್ ಆಗಲ್ಲ ಕಣ್ಣಿಗೆ ಜಾಸ್ತಿ. ಆನ್ ಮಾಡಿ. ಹಾಂ, ವೈಟು ಎಲ್ಲೋ ಇಷ್ಟೇ ಸಾಕು, ಸಿಂಪಲ್. ಹಾಂ, ಫೋಕಸ್ ಇಲ್ಲ. ಹಾಂ ನೋಡಿ, ಅಲ್ಲಿ ಬಿಡ್ತಿದೆ ಫೋಕಸ್, ಪರವಾಗಿಲ್ಲ. ಹಾಂ, ಫಾಟೋ ಪ್ಲಸ್ ಬ್ರೆಡ್ ಎಷ್ಟಾಗುತ್ತೆ ಇದು? ಇದರಲ್ಲೇ ಒಂದು ಕಾಪಿ ಬರುತ್ತೆ, ಒಂದು
ಹೈ ಕ್ವಾಲಿಟಿ ಬರುತ್ತೆ. ನಾರ್ಮಲ್ ಬಂದು ನಿಮಗೆ 1200 ರೂಪಾಯಿ ಆಗುತ್ತೆ ಸೆಟ್ಟು. ಹಾಂ ಹೈ ಕ್ವಾಲಿಟಿ ಬಂದು ನಿಮಗೆ 2600 ರೂಪಾಯಿ ಆಗುತ್ತೆ. ನಿಮ್ಮ ಹತ್ರ ಎರಡು ಸಿಗುತ್ತೆ. ಎರಡಿದೆ ಆಮೇಲೆ ನೋಡಿ ಅಲ್ಲಿದೆಯಲ್ಲ ಅದೇ ಅಲ್ವಾ ಲೈಟ್ಸ್ ಎಲ್ಲ ಫುಲ್ಲು ಹೆಜ್ಜೆ ಎಲ್ಲೋ ನೋಡಿ ಇಲ್ಲೇ ಇದ್ದಾವೆ. ಒಂದು ವಿಚಿತ್ರವಾದ ಲೈಟ್ಗಳಿದ್ದಾವೆ ಇಲ್ಲಿ. ಅಯ್ಯೋ ಸ್ಕ್ರೀನ್ಶಾಟ್ ಹೊಡೆದು ನೋಡ್ಕೊಳ್ಳಿ ಯಾವ್ಯಾವ ಲೈಟ್ ಇದೆ ಅಂತ. ಮತ್ತೆ ಇಲ್ಲಿ ನೋಡಿ ಇಲ್ಲಿ ಫುಲ್ಲು ಲೈಟ್ ಸೆಟಪ್ ಹೆಜ್ಜೆ ಎಲ್ಲ. ನಾನು ತಗೊಂಡಿದ್ದೆ 10,000 ಕೊಟ್ಟು. ಯಾವುದು ಗೊತ್ತಾ, ಇಲ್ಲಿ ಇಲ್ವೇ ಇಲ್ಲ ಅದು ಸರಿಯಾದದು. 10,000 ಕೊಟ್ಟು ತಗೊಂಡಿದ್ದೆ. ಹೆವಿ ಫೋಕಸ್ ಬೀಳೋದು, ಸಿಕ್ಕಾಪಟ್ಟೆ ಫೋಕಸ್ ಬೀಳೋದು. ಬಟ್ ಅದು ಹೆವಿ ಆಗೋಯ್ತು. ಆಮೇಲೆ ಗಾಡಿ ಓಡ್ಸೋಕ್ಕಾಗ್ತಿರಲಿಲ್ಲ, ಹಂಗಾಗಿ ತಗ್ಸಿದ್ದು ನಾಕ್ಸಿದ್ದು ಈಗ. ಈಗ ಹಾಸನ್ಗೆ ಹೋಗ್ತಾ ಇದ್ದೀನಿ. ಈಗ ನೋಡಿ ನನ್ನ ಲಗೇಜ್ಗಳು ಒಂದಿಷ್ಟು ತುಂಬ್ಕೊಂಡು ಮೂಟೆ ಇರೋಕೆ ಇಟ್ಕೊಂಡೆ. ಈಗ ಇಷ್ಟು ರೆಡಿ ಮಾಡಿಬಿಟ್ಟು ಗಾಡಿನ. ಯಾವ ಸ್ಟಿಕ್ಕರ್ ಇಲ್ಲ ಏನಿಲ್ಲ. ಈಗ ಸಿಂಪಲಾಗಿ ಕರಿಚಿರತ್ತೆ ಕರಿಗೌಡ. ಬರಲ್ಲ ವಾಸೇಮ್? ಆಯಿತು ಬರ್ತೀನಿ. ಬರಲ್ಲ? ಆಯ್ತಾಯ್ತು. ಅಬ್ಬಾಸ್ ಟಾಟಾ ಟಾಟಾ ಮಾತಾಡ್ತಾನೆ ಅಬ್ಬಾಸ್ ಈಗ. ಟಾಟಾ 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 ಹೈ ಫೈ ವೆರಿ ಗುಡ್. ಹಾಂ ನಾಚಿಕೆ ಅವನಿಗೆ. ಸರಿ ಬರೋಣ ಸೇಮ್ ಬರೋಣ. ಆಯಿತು ಥ್ಯಾಂಕ್ ಯು. ಅದು ಫೋನ್ ಅಪ್ಡೇಟ್ ಮಾಡಿ ನನಗೆ ಕಾರ್ದು. ನೆಕ್ಸ್ಟ್ ಕಾರು ಡೆಲಿವರಿ ನೆಕ್ಸ್ಟ್ ಬರೋದು ಈಗ ಕಾರ್ ಡೆಲಿವರಿಗೆ. ಅಷ್ಟೊಳಗೆ ವಾಸಿಮ್ ಯಾವ ಥರ ರೆಡಿ ಮಾಡಿರ್ತಾರೆ. ರೆಡ್ ಕಾರ್ಪೆಟ್ ತೆಗೆದು ನೋಡೋಣ. ಕಿತ್ತಡಿ ಕಿರಣ್ ಆಗಲೇ ರಿಲೀಸ್ ಮಾಡಿಬಿಟ್ಟಿದ್ದಾರೆ ಚಾನಲಲ್ಲಿ. ಬಟ್ ಅದಲ್ಲ, ಅದಕ್ಕಿಂತ ಇನ್ನೂ ಚೆನ್ನಾಗಾಗುತ್ತೆ ಕಾರು. ಅವಾಗ ನೋಡಬೇಕಾದ್ರು ಲುಕ್. ಇದು ಜಸ್ಟ್ ಏನು ನೋಡ್ತಿದ್ದೀರಾ ಸ್ಯಾಂಪಲ್. ಸರಿ ಬನ್ನಿ ಹೊರಡ್ತೀನಿ ಈಗ ಹಾಸನ್ಗೆ. ಓಕೆ ವಾಸಿಮ್. ನೆನ್ನೆ ಹೊರಟು ಬಂದೆ ಬೆಂಗಳೂರಲ್ಲಿ. ಅಪ್ಪ ಫುಲ್ ಸುಸ್ತಾಗೋಯ್ತು. ಬರೋದ್ರೊಳಗೆ 12 ಗಂಟೆ ಆಯಿತು. ಬಂದು ಬಿದ್ದವನು ಇವಾಗ ಎದ್ದಿದ್ದೀನಿ. ಇವತ್ತೆಲ್ಲ ಸಿನಿಮಾ ಟೀಮ್ ಬಂದಿದ್ದಾವೆ. ಹೀರೋಯಿನ್ ಆಗಲಿ ಪ್ರತಿಯೊಬ್ಬರು ಬಂದಿದ್ದಾರೆ. ಸಾಂಗ್ ತುಂಬ ಚೆನ್ನಾಗಿದೆ. ನಾಳೆ ಎಲ್ಲಿದೆ ಅದು, ಆದರೆ ಸಿನಿಮಾ ಅದಕ್ಕಿಂತಲೂ ಚೆನ್ನಾಗಿದೆ. ಈ ಫಸ್ಟು ಸಾಂಗೇ ರಿಲೀಸ್ ಮಾಡೋದ್ರಿಂದ ನಾವು ಸ್ವಲ್ಪ ಸಾಂಗ್ ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ಅಂದ್ಬಿಟ್ಟು ರೀಶೂಟ್ ಮಾಡ್ತಾಯಿದ್ದೀವಿ. ಅದಕ್ಕೆ ಅಂತ ಮತ್ತೊಂದು ಸೆಟಪ್. ನಮ್ಮ ಆತ್ಮಪೇಟಿ ನಮ್ಮ ಚಡ್ಡಿ ದೋಸ್ತು, ನಾವೆಲ್ಲ ಒಂದೇ ರೂಮಲ್ಲಿ ಇದ್ದವರು, ಮುಸ್ತಫ ಅಂತ. ನಮ್ಮ ಮುಸ್ತಫ್ ಮೇಸ್ಟ್ರು, ಡ್ಯಾನ್ಸ್ ಮಾಸ್ಟ್ರು, ಹಾಸನಲ್ಲಿ ಸಿಕ್ಕಾಪಟ್ಟೆ ಫೇಮಸ್ಸು. ಏನು ಅರೋಬಿಕ್ಸ್ ಎಲ್ಲ ಮಾಡ್ತಾನೆ. ಮತ್ತೆ ಏನು ಮಾಡ್ತೀವಿ ಮುಸ್ತಫ ನೆಕ್ಸ್ಟ್? ಜುಂಬಾ ಕ್ಲಾಸು, ಡ್ಯಾನ್ಸ್ ಕ್ಲಾಸು, ಏರೋಬಿಕ್ಸು ಎಲ್ಲ ನಡೆಯುತ್ತೆ ನಮ್ಮ ಕ್ಲಾಸಲ್ಲಿ. ಸುಮಾರು ಆಯಿತು ಒಂದು 18 ವರ್ಷ ಆಯಿತು. ಇಡೀ ಹಾಸನ ನಾವೆಲ್ಲ ಆರ್ಕೆಸ್ಟ್ರಾದಲ್ಲಿ ಇದ್ದವರು. ಆರ್ಕೆಸ್ಟ್ರಾದಲ್ಲಿ ಡ್ಯಾನ್ಸ್ ಮಾಡ್ತಿದ್ವಿ ನಾವು. ಇವರೆಲ್ಲ ನಮ್ಮದೊಂದು ಟೀಮ್ ಇದೆ. ಇವ್ನು ಇನ್ನೊಬ್ರು ವಿಜಯ್ ಅಂತ ನನ್ನ ಫ್ರೆಂಡು. ಅವರು ಇವ್ರ ಜೊತೆ ಎಲ್ಲ ಸೇರಿ ಕೆಲಸ ಮಾಡ್ತಾ ಇರೋದು. ಡ್ಯಾನ್ಸ್ ಸ್ಕೂಲಲ್ಲಿ ಕೆಲಸ ಮಾಡ್ತಾರೆ. ಡ್ಯಾನ್ಸ್ ಟೀಚರಾಗಿ ಕೆಲಸ ಮಾಡ್ತಾರೆ. ಇವ್ರ ಹತ್ರನೇ ಈಗ ನಮ್ಮ ನಾಳೆಯಲ್ಲಿದ್ದ ಸಿನಿಮಾ ಆಲ್ಮೋಸ್ಟ್ ಹಿಂಗೆ ಎಲ್ಲನೂ ಹೊಸದಾಗಿ ಸೇರಿಸ್ಕೊಂಡು ಮಾಡಿರೋದು. ಒಂದು ಆಲ್ಮೋಸ್ಟ್ ಒಂದು ತಿಂಗಳಿಂದ ಹೇಳ್ಕೊಟ್ಟವ್ರೆ ಡ್ಯಾನ್ಸ್ನ ಇವರು ನಮ್ಮ ಹೀರೋಗೆ. ಎಷ್ಟು ಚೆನ್ನಾಗಿ ಮಾಡೋರೆ ಅಂದರೆ, ಈಗ ಕಂಪೋಸ್ನ ಅಷ್ಟು ಚೆನ್ನಾಗಿ ಮಾಡೋರೆ. ಇವ್ರನ್ನೂ ಕರ್ಕೊಂಡು ನಾಳೆ ಹೋಗ್ತಾ ಇದ್ದೀವಿ. ಯಾವ ಬೆಟ್ಟ ಅದು? ಸೀಗೆಗುಡ್ಡದ ಹತ್ರ ಹೋಗ್ತಾ ಇದ್ದೀವಿ. ಯಾಕಂದರೆ ಆ ಲೊಕೇಶನ್ ಸಖತ್ತಾಗಿದೆ ನಮ್ಮ ಜಾಗದ್ದು. ಅದು ಅವಶ್ಯಕತೆ ಇದೆ ನಮ್ಮ ಸಾಂಗಿಗೆ, ಹಂಗಾಗಿ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇವತ್ತು ಸಂಜೆ ಇನ್ನೊಂದು ಸ್ವಲ್ಪ ಪ್ರಾಕ್ಟೀಸ್ ನಡೆಯುತ್ತೆ. ಮರ್ತ್ಬಿಟ್ಟವ್ರು ಹುಡುಗರು. ಒಂದು 4-5 ದಿನ ಆದಮೇಲೆ ಸಂಜೆ ಮತ್ತೆ ಪ್ರಾಕ್ಟೀಸ್ ಇದೆ ನಮ್ದು ಜುಂಬಾ ಏರೋಬಿಕ್ಸ್ ಕ್ಲಾಸಲ್ಲಿ. ನಮ್ದು ಕ್ಲಾಸ್ ಇರೋದು ಸಾಲ್ಗಾಮ ಗೇಟ್ ರೋಡು, ಸರಸ್ವತಿ ಟೆಂಪಲ್ ಆಪೋಸಿಟ್ ಫಸ್ಟ್ ಫ್ಲೋರ್ ಅಲ್ಲಿ ಇದೆ. ನೋಡಿ ಅದನ್ನ ತೋರಿಸ್ತೀನಿ. ಈಗ ಸಂಜೆ ಹೋಗ್ತಾ ತೋರಿಸ್ತೀನಿ ಕ್ಲಾಸ್ ಹೆಂಗಿದೆ ಏನು ಎತ್ತ ಅಂತ. ಹಾಸನಲ್ಲಿ ಒನ್ ಆಫ್ ದ ಬೆಸ್ಟ್ ಜುಂಬಾ ಕ್ಲಾಸ್ ಅಲ್ಲ ನಿಮ್ಮದು. ನೋಡಿ ಯಾರು ಬರಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕೋಣ. ನಿಂದು ಹಾಕಿರ್ತೀನಿ ನಂಬರ್. ಸಾರ್ ಅಂತ ಇದೆಯಲ್ಲ, ಸಡನ್ ಆಗಿ ಮಿಸ್ ಆಯ್ತು. ಅವ್ನು ವಿಡಿಯೋ ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ವಿಡಿಯೋ ಮಾಡ್ತಾ ಇದ್ದೀನಲ್ಲ, ಫುಲ್ ಗಾಬರಿ ಆಗೋಗ್ಬಿಟ್ಟು. ಯಾವತ್ತೂ ಮಾಡಿದ್ವಲ್ಲ ಸರ್ ಅಂದ್ಬಿಟ್ಟೆ. ಇದು ಚೆನ್ನಾಗಿತ್ತು ಕಣೆ. ಮುಂದೆ ಸಾರ್ ಅಂತಾನೆ ಕಳಿಯೋದು ನನಗೆ. ಚೆನ್ನಾಗಿದೆ. ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ. ಆ ಕ್ಲಾಸಸ್ನ ತೋರಿಸ್ತೀನಿ ಹೆಂಗಿದೆ ಅಂತ. ಜುಂಬಾ ಕ್ಲಾಸಸ್ ಚೆನ್ನಾಗಿದೆ. ಫಿಟ್ನೆಸ್ಸು ಎಲ್ಲ ಮೇಂಟೈನ್. ನನಗೊಂದು ಡ್ಯಾನ್ಸ್ ಹೇಳ್ಕೊಡೋಣ ಸ್ವಲ್ಪ. ಏನು ಕೊಡ್ತೀನಿ ಬಾ ಕ್ಲಾಸಿಗೆ? ಒಂದು ಡ್ಯಾನ್ಸ್ ಮಾಡ್ಬಿಟ್ಟು ಒಂದು ಸಾಂಗ್ ಮಾಡ್ಬಿಡೋಣ ನಂದೇ. ಓಕೆ ಡನ್. ಏನು ಇಳಿಸ್ತೀವಿ ಜುಂಬಾ ಕ್ಲಾಸ್? ಬಾಡಿಯೆಲ್ಲ ಇಳಿಸ್ತೀರಾ? 100%. ನೀನು ಫಿಟ್ ಆಗಿದೆಯಪ್ಪ ಮಾತ್ರ. 60 ವರ್ಷ ಆದರೆ ಹೆಂಗ ನೋಡಿ. 40 ಚಾ ನೀನು 40 ವರ್ಷ. 40 ಅಲ್ಲ 60 ಆಗೈತೆ. 60 ಆದ್ರೂ 40 ನೋಡಪ್ಪ. ಗೊತ್ತಾಗಿಲ್ವಾ? 40 ವರ್ಷ. ಓಡ ನೋಡೋಣ ಸ್ವಲ್ಪ ಹೆಂಗೆ ಎಷ್ಟು ಸ್ಪೀಡಾಗಿ ಕೊಡ್ತೀಯ. ನಾನು ಸೊಂಟ ಒಳಗೆ ಫುಲ್ ಕಷ್ಟಪಟ್ಟು ಮಾಡ್ತಾನೆ. ಸಂಜೆ ನೋವಾಗುತ್ತೆ ನೋಡಿ. ಎನಿವೆ ಒಂದು ನಮ್ದೊಂದು ಮೆಮೊರಿ ಇದೆ ಮಾತ್ರ. ಆರ್ಕೆಸ್ಟ್ರಾದಲ್ಲಿ ನಾವು ಸ್ಟ್ರಗಲ್ ಮಾಡಿದ್ದೆಲ್ಲ ಸಖತ್ತಾಗಿದೆ ಅದೊಂದು ಮೆಮೊರಿ ಎಲ್ಲ. ನೋಡೋಣ. ವಿಜಯ್ ಅಂತ ಇನ್ನೊಬ್ಬ ಡ್ಯಾನ್ಸ್ ಮಾಸ್ಟ್ರು ನಮ್ಮ ಫ್ರೆಂಡೇ. ಪಾಪ ಅವನು ಎಷ್ಟು ವರ್ಷದ ಜೊತೆಲಿರೋದು? ನಾನು ಅವನು ಸುಮಾರು 30 ವರ್ಷದಿಂದ ಜೊತೆಲೇ ಇರೋದು. 30 ವರ್ಷದಲ್ಲಿ ಅಲ್ವಾ? ಜೊತೆಲೇ ಇರೋದು. ಒಳ್ಳೆ ಸ್ಟ್ರಗಲಿಂಗ್ ಟೈಮು. ಅವೆಲ್ಲ ಮೆಮೊರೀಸ್ ನೆನೆಸ್ಕೊಳ್ಳೋಕ್ಕೆ ಚಂದ. ಅದಕ್ಕೆ ನಮ್ಮ ಹುಡುಗರನ್ನೇ ಸೇರಿಸಿ ಇದಕ್ಕೆ ಡ್ಯಾನ್ಸ್ ಮಾಡಿಸ್ಬಿಟ್ಟಿದ್ದೀನಿ. ನಮ್ಮ ಸಿನಿಮಾದಲ್ಲೂ ಈಗ ರೀಸೆಂಟಾಗಿ ಒಂದೇ ಒಂದು ಶಾರ್ಟ್ ಇಬ್ಬರು ಸೇರಿ ಆ್ಯಡ್ ಮಾಡಿದ್ದೀನಿ. ಕೊನೆಗೆ ಒಂದು ಬೆಟ್ಟಿಂಗ್ ಅಡ್ಡ ಅಂತ ಒಂದು ಜಾಗ ಬರುತ್ತೆ ಅಲ್ಲಿ.
ನೋಡಿ ಸಿನಿಮಾ ನೋಡಿ ಎಲ್ಲ ಸಖತ್ತಾಗಿದೆ ಸಿನಿಮಾ ನೋಡಿ. ಸಂಜೆ ಸಿಗೋಣ ಈಗ ಮುಸ್ತಫನ್ ಜುಂಬಾ ಕ್ಲಾಸಲ್ಲಿ. ನಾಳೆ ನಮ್ಮ ಸಾಂಗ್ ಶೂಟ್ಗೆ ಡ್ಯಾನ್ಸ್ ಪ್ರಾಕ್ಟೀಸ್ಗೆ ಅಂತ ಅಂದ್ಬಿಟ್ಟು ಈಗ ಮುಸ್ತಫನ್ ಡ್ಯಾನ್ಸ್ ಕ್ಲಾಸಿಗೆ ಬಂದಿದ್ದೀನಿ. ನಮ್ಮ ಮುಸ್ತಫಾ ಮೇಷ್ಟ್ರದ್ದು SMS ಡ್ಯಾನ್ಸ್ ಕ್ಲಾಸ್ ಮತ್ತು ಏರೋಬಿಕ್ ಕ್ಲಾಸ್ಗೆ ಯಾರಾದರೂ ಸೇರಬೇಕು ಅಂತಂದರೆ ನೋಡಿ ಸರಸ್ವತಿಪುರಮಲ್ಲಿ ಹಾಸನದ್ದು ಸರ್ಕಲಲ್ಲೇ ಇಲ್ಲೇ ಇದೆ ಅಂಗಡಿ. ಸಾರಿ ಅಂಗಡಿ ಅಲ್ಲ, ಡ್ಯಾನ್ಸ್ ಕ್ಲಾಸು. ಈ ಜಾಗ ಮಾತ್ರ ನಮ್ಮದು ಅಡ್ಡ ಅಂತಲೇ ಹೇಳ್ಬೋದು. ಕರೆಕ್ಟಾಗಿ ಒಂದು 23ನೇ ವಯಸ್ಸಲ್ಲಿ ನಾನು ಮುಸ್ತಫನ ಈ ಜಾಗದಲ್ಲೇ ಮೀಟ್ ಆಗಿದ್ದು. ಇದೇ ಏರಿಯಾದಲ್ಲಿ ನಾವು ಕಾಲ ಕಳೀತಾ ಇದ್ವಿ. ನಮ್ಮ ಲೈಫು ಫುಲ್ಲು ಲೋ ಲೆವೆಲಲ್ಲಿ ನಾವು ಜೀವನ ಮಾಡ್ತಾಯಿದ್ವಿ. ನಾನು ಒಂದು ಹಂತದಲ್ಲಿ ಆರ್ಕೆಸ್ಟ್ರಾದಲ್ಲಿ ಇದ್ದಾಗ ಆ ಆರ್ಕೆಸ್ಟ್ರಾ ನನ್ನನ್ನು ಮಾದಕ ವಸ್ತುಗಳಿಗಾಗಿರ್ಬೋದು, ಕಾರ್ಡ್ಸ್ ಆಡೋದಕ್ಕೆ, ಜೂಜಾಟ ಇದು ಮತ್ತು ಲವ್ ಪವ್ ಅನ್ಕೊಂಡು ನಾನು ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡ್ತಿದ್ದಂಥ ಟೈಮು. ಹಣಕಾಸಿಲ್ಲ, ಏನಿಲ್ಲ, ಜೀವನ ವರ್ಸ್ಟ್ ಅಂತ ಆಗಿದ್ದಂಥ ಸಂದರ್ಭದಲ್ಲಿ ಮುಸ್ತಫಾ ಅವನದೇ ಆದಂಥ ಡ್ಯಾನ್ಸ್ ಟೀಮಿಗೆ ಕರ್ಕೊಂಬಂದು ನನ್ನನ್ನು ಆ ಮಾದಕ ವಸ್ತುಗಳಿಂದ ಎಲ್ಲ ಬಿಡಿಸಿ ಮತ್ತೆ ನಾನು ಕಾಲೇಜಿಗೆ ಹೋಗೋಕ್ಕೆ ನನಗೆ ಅವಕಾಶ ಮಾಡ್ಕೊಂಡಂಥವನೇ ಇದೇ ಮುಸ್ತಫಾ. ಇದೇ ಜಾಗದಿಂದ ನಾನು ಹೊರಗಡೆ ಹೊರಟವನು. ಅಲ್ಲಿಂದ ಹೊರಟವನು ನಾನು ಒಂದು ಸ್ವಲ್ಪ ಎಜುಕೇಷನ್ ಮಾಡಿ ಸಿಂಗಾಪುರ್ ಬಿದ್ದೆ. ಆಮೇಲೆ ಫಾರಿನಲ್ಲಿ ನನ್ನ ಕೆರಿಯರ್ ಸೆಟ್ಲ್ ಮಾಡ್ಕೊಂಡು ಲೈಫ್ನ ಬೇರೆ ರೀತಿ ಟ್ರ್ಯಾಕೇ ಚೇಂಜ್ ಆಗೋಯ್ತು. ಇಷ್ಟು ವರ್ಷ ಆದಮೇಲೆ ವಾಪಸ್ ಬಂದು ಮತ್ತೆ ನಾನು ಮುಸ್ತಫನ್ ಮೀಟ್ ಮಾಡ್ತಿದ್ದೀನಿ. ಅದು ಇದೇ ಜಾಗದಲ್ಲಿ ಅಂದಾಗ ಎಷ್ಟು ಮೆಮೊರಿಗಳು ರೀಕಾಲ್ ಆಗ್ತವೆ ಗೊತ್ತಾ. ನಾನು ಕೂಡ ಆರ್ಕೆಸ್ಟ್ರಾದಲ್ಲಿದ್ದಾಗ ಈ ಮುಸ್ತಫಾ ಹೆಂಗೆ ಡ್ಯಾನ್ಸ್ ಮಾಡ್ತಾವನೋ ಅದೇ ರೀತಿ ನಾನು ಡ್ಯಾನ್ಸ್ ಮಾಡ್ತಾ ಇದ್ದೆ. ಒಳ್ಳೆ ಸ್ಟೆಪ್ಸ್ನೆಲ್ಲ ಹಾಕ್ತಿದ್ದೆ. ಅವಾಗ ಮುಂಗಾರು ಮಳೆ ಗಣೇಶ್ ಬಂದಿದ್ದಂಥ ಸಮಯ. ಆಗೆಲ್ಲ ನಾವು ಸಖತ್ ಡ್ಯಾನ್ಸ್ ಮಾಡ್ತಾ ಇದ್ವಿ. ನೋಡಿ, ನಮ್ಮ ದೇಹನ ಅಲ್ಲಾಡಿಸ್ದೆ ಹೋದರೆ, ನಮ್ಮ ದೇಹಗಳನ್ನು ಬಳಸದೆ ಹೋದರೆ ನಮ್ಮ ದೇಹದ ಅಂಗಾಂಗಗಳು ವ್ಯರ್ಥ ಆಗ್ಬಿಡ್ತವೆ ಅಂತಾರಲ್ಲ. ಇವತ್ತು ಬಗ್ಗೆ ಡ್ಯಾನ್ಸ್ ಮಾಡೋಕ್ಕೆ ಹೋದರೆ ಎಲ್ಲ ಆ ಮೆಮೊರಿನ ಕಳ್ಕೊಂಬಿಟ್ಟಿದೆ. ಅದಕ್ಕೆ ಯಾವಾಗಲೂ ಎಕ್ಸಸೈಸು, ವರ್ಕೌಟ್ ಅನ್ನೋದು ಮಾಡ್ತಾ ಇರಬೇಕು ದೇಹಕ್ಕೆ. ಅವಾಗ ದೇಹ ಫಿಟ್ ಆಗಿರುತ್ತೆ. ಮನಸ್ಸು ಕೂಡ ಅಷ್ಟೇ, ಮನಸ್ಸಿಗೂ ಕೂಡ ವರ್ಕೌಟ್ ಮಾಡ್ತಾ ಇರ್ಬೋದು. ಯಾವಾಗಲೂ ಅನ್ಕೊಂತೀರ ವರ್ಕೌಟ್ ಅನ್ನೋದು ಬರೀ ದೇಹಕ್ಕೆ ಅಂತ. ಇಲ್ಲ, ಪಾಸಿಟಿವ್ ವಿಚಾರಗಳನ್ನ ತುಂಬ್ಕೊಂಡಾಗ ತಲೆಯಲ್ಲಿ ನೀವು ಅಷ್ಟೇ ಆನಂದವಾಗಿರ್ತೀರ. ದೇಹಕ್ಕೆ ಎಷ್ಟೇ ವರ್ಕೌಟ್ ಮಾಡಿದ್ರು ಮನಸ್ಸಿಗೂ ಅಷ್ಟೇ ಶುದ್ಧವಾಗಿ ನೀವು ಇಟ್ಕೊಬೇಕು. ನಾವು ಇನ್ನೊಬ್ಬ ವ್ಯಕ್ತಿ ಬಗ್ಗೆ ಕೆಟ್ಟದಾಗ ಆಲೋಚನೆ ಮಾಡಿ ಅವನದು ಹಾಗೆ ಹೀಗೆ ಅಂತ ಏನೇನೋ ಯೋಚನೆ ಮಾಡ್ತಾ ಹೋದಾಗ ನಮ್ಮೊಳಗೆ ನಾವು ವಿಷ ತುಂಬ್ಕೊಂತೀವಿ ಹೊರತು ಅವನಿಗೆ ನಾವು ಯಾವುದೇ ರೀತಿ ಎಫೆಕ್ಟ್ ಮಾಡೋದಿಲ್ಲ. ನಾವೆಲ್ಲ ದೇಹನ ಹೆಂಗೆ ಫಿಟ್ಟಾಗಿ ಇಟ್ಕೊಂತೀವೋ ಮನಸ್ಸನ್ನು ಕೂಡ ಅಷ್ಟೇ ಸಂತೋಷವಾಗಿ ಇಟ್ಕೊಂಡಾಗ ಮಾತ್ರ ನಮ್ಮ ಜೀವನ ಸುಖವಾಗಿರೋಕ್ಕೆ ಸಾಧ್ಯ. ಮುಸ್ತಫಾ ಡ್ಯಾನ್ಸ್ ಮಾಡ್ತಾ ಇರೋದು ನೋಡಿದ್ರೆ ನನಗೆ ಆ ಹಳೆ ದಿನಗಳೇ ನೆನಪಾಗ್ತಾ ಇದ್ದಾವೆ. ನಾನು ಹೋಗಿ ಡ್ಯಾನ್ಸ್ ಮಾಡಬೇಕು ಅಂತ ಅನ್ಸುತ್ತೆ. ಬಟ್ ಎದ್ದೋಗಿ ಡ್ಯಾನ್ಸ್ ಮಾಡಿದ್ರೆ ನನ್ನ ದೇಹನೇ ಹೊಂದೋದಿಲ್ಲ. ಎಲ್ಲ ಬಾಯ್ ಬಡ್ಕೊಂಡು ನಗಾಡ್ತಾರೆ ಅನ್ನೋ ಒಂದು ಕಾರಣಕ್ಕೆ ನಾನು ಡ್ಯಾನ್ಸ್ ಮಾಡ್ದೇ ಅಂಜಿಕೆಯಿಂದನೇ ಹಿಂದೆ ಉಳ್ಕೊಂಡ್ಬಿಟ್ಟೆ. ನನ್ನ ಜೊತೆ ಯೋಗಿ ಕೂಡ ಬಂದಿದ್ರು. ಅವರು ಕೂಡ ಒಂದಿಷ್ಟು ಡ್ಯಾನ್ಸ್ ಮೂವ್ನ ಟ್ರೈ ಮಾಡಿದ್ರು. ಬಟ್ ಅವ್ರಿಗೂ ಅಷ್ಟೇ ನಾಚಿಕೆ. ಅವ್ರವ್ರ ಕೆಲಸ ಅವ್ರವ್ರಿಗೆ ಕಂಫರ್ಟಬಲ್ ಇರುತ್ತಲ್ವ. ಹಂಗಾಗಿ ನಮಗೆ ಈ ಡ್ಯಾನ್ಸ್ ಕೆಲಸ ಕಂಫರ್ಟಬಲ್ ಆಗಲಿಲ್ಲ. ಇವನು ಒಬ್ಬನೇ ಅಲ್ಲ, ಇವನ ಜೊತೆ ವಿಜಿ ಅಂತ ನಮ್ಮ ಹುಡುಗ, ನನ್ನ ಚಡ್ಡಿ ದೋಸ್ತು, ನನ್ನ ಎಣ್ಣೆ ಪಾರ್ಟ್ನರು. ಅಯ್ಯೋ, ಸಿಕ್ಕಾಪಟ್ಟೆ ಟೈಮ್ ಸ್ಪೆಂಡ್ ಮಾಡಿದೀವಿ ಅವ್ರ ಜೊತೆ ಅಂತೂ. ಅವನಂತೂ ಶಿವರಾಜ್ ಕುಮಾರ್ ಅವರ ಅಪ್ಪಟ ಅಭಿಮಾನಿ. ಸೇಮ್ ಶಿವರಾಜ್ ಕುಮಾರ್ ಅವ್ರ ಥರನೇ ಡ್ಯಾನ್ಸ್ ಮಾಡ್ತಾ ಇದ್ದ. ಎಷ್ಟು ಸಾವಿರ ಡ್ಯಾನ್ಸ್ ಕಂಪೋಸ್ ಮಾಡಿದ್ದಾನೆ ಅಂತ ಗೊತ್ತಿಲ್ಲ. ಅವರಿಬ್ಬರು ಸೇರಿ, ಮುಸ್ತಫಾ ಮತ್ತು ವಿಜಯ್ ಇಬ್ಬರು ಸೇರಿ ಈ SMS ಡ್ಯಾನ್ಸ್ ಕ್ಲಾಸ್ನ ಮಾಡಿರೋದು. ಇಲ್ಲಿ ಜುಂಬಾ ಕ್ಲಾಸು ಮತ್ತು ಏರೋಬಿಕ್ಸು, ವರ್ಕೌಟ್ಸು ಎಲ್ಲ ರೀತಿಯೂ ಹೇಳ್ಕೊಡ್ತಾರೆ. ನಿಮ್ಗೇನಾದರೂ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಹಾಸನದಲ್ಲಿದ್ದವರು, ಇಲ್ಲ ಹೊರಗಡೆಯಿಂದನೂ ಯಾರು ಸ್ಕೂಲ್ಗೆ ಕರೆಸಿ ಅವ್ರಿಗೆ ಡ್ಯಾನ್ಸ್ ಹೇಳ್ಸ್ಕೊಡ್ಬೇಕು ಮಕ್ಕಳಿಗೆ ಅಂತ ಅಂದರೆ, ಇವರು ಡ್ಯಾನ್ಸ್ ಟೀಚರಾಗಿ ಕೂಡ ಸ್ಕೂಲ್ಗಳಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಮತ್ತು ಬಂದು ನಿಮಗೆ ಡ್ಯಾನ್ಸ್ ಹೇಳ್ಕೊಡೋಂಥ ಪ್ರಯತ್ನವೂ ಮಾಡ್ತಾರೆ. ಸ್ಕ್ರೀನ್ ಮೇಲೆ ನಂಬರ್ ಕಾಣ್ತಾ ಇದೆ, ಸಾಧ್ಯ ಆದಷ್ಟು ಕಾಲ್ ಮಾಡಿ. ಮುಸ್ತಫಂಗಂತೂ ಗೊತ್ತಿಲ್ಲ, ನಾನು ಈ ಫೋನ್ ನಂಬರ್ ಹಾಕಿರ್ತೀನಿ, ಅವ್ನಿಗೆ ವರ್ಕೌಟ್ ಆಗುತ್ತೋ ಇಲ್ವೋ ಅಂತ. ಇನ್ ಕೇಸ್ ಯಾರಿಗಾದ್ರೂ ಬೇಕು ಅಂತ ಅಂದರೆ ಒಂದಿಷ್ಟು ಕಾಲ್ ಹಾಕಿ ಅವನಿಗೆ ಆಗ್ಲಾದ್ರೂ ನನ್ನ ಸ್ನೇಹಿತನಿಂದ ಒಂದಿಷ್ಟು ಸಹಾಯ ಆಯಿತು ನನಗೆ ಅಂತ ಅವ್ನ ಮನಸ್ಸಲ್ಲಿ ಬರುತ್ತೋ ಏನೋ ನೋಡೋಣ. ಈಗ ನೋಡಿ, ನಮ್ಮ ವಿಜಯ್ ಬಂದ ಎಲ್ಲರೂ ಚಡ್ಡಿ ದೋಸ್ತು, ಆ ದೋಸ್ತು, ಈ ದೋಸ್ತು ಅಂತ ಇರ್ತಾರೆ. ಇವನು ನಮ್ಮ ಎಣ್ಣೆ ದೋಸ್ತು, ನಮ್ಮ ಸಂಕಷ್ಟದ ದೋಸ್ತು, ನಮ್ಮ ಕಷ್ಟದ ದಿನಗಳ ಮೆಮೊರಿನ ಆಲೋಚನೆ ಮಾಡ್ಕೊಂಡು ಅದನ್ನು ಎಂಜಾಯ್ ಮಾಡೋ ಅಂಥ ದೋಸ್ತು. ಮುಸ್ತಫಾ ಕುಣಿಯ ನೋಡಕ್ ಆಗ್ದೇನೆ ಹೊರಗಡೆ ಬಂದ ಕಣ. ಅಯ್ಯೋ, ಅದೇನು ಕಮ್ಮಿ ಕುಣಿತಾನೇನೋ, ಸರಿಯಾಗಿ ಕುಣಿದಾಕ್ತಾನೆ. ನಮ್ಮ ನಾಳೆ ಎಲ್ಲಿದೆ ಚಿತ್ರದ ನಾಯಕಿಗೆ ಡ್ಯಾನ್ಸ್ ಹೇಳ್ಕೊಡ್ಬೇಕಾಗಿತ್ತು. ಯಾಕಂದರೆ ನಾಳೆನೇ ಹೋಗ್ತಾ ಇರೋದ್ರಿಂದ ಹೇಳ್ಕೊಡ್ಬೇಕಾಗಿತ್ತು. ಹೀರೋಗೆ ಆಲ್ರೆಡಿ 1.5 ತಿಂಗಳಿಂದ ಡ್ಯಾನ್ಸ್ ಪ್ರಾಕ್ಟೀಸ್ ಆಗಿದೆ. ಹಂಗಾಗಿ ನಾಳೆ ಸೆಟ್ಟಲ್ಲಿ ತೊಂದರೆ ಆಗಬಾರ್ದು ಅಂತ ಅಂದ್ಬಿಟ್ಟೆ ಒಂದು ದಿನ ಮುಂಚೆ ಕರ್ಸ್ಕೊಂಡಿದ್ದೀವಿ. ಇಲ್ಲಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀವಿ. ಇವ್ರದ್ದು ಜುಂಬಾ ಕ್ಲಾಸ್ ಎಲ್ಲ ಮುಗಿದ ಮೇಲೆ ಅವ್ರ ಟೀಮ್ ಅವರೆಲ್ಲ ಸೇರ್ಕೊಂಡು ಹೀರೋಯಿನ್ ಜೊತೆ ಫೋಟೋ ತೆಗೆಸ್ಕೊಂಡ್ರು. ಮುಸ್ತಫಾ ಹೇಳ್ತಾ ಇರೋದು, ನಾಳೆ ದಿನ ಸಿನಿಮಾ ಹಿಟ್ ಆಗಿಬಿಟ್ರೆ ನಾವೇ ಹೇಳ್ಕೊಟ್ಟಿದ್ದು ಅನ್ನೋದಕ್ಕೆ ಪ್ರೂಫ್ ಬೇಕು ಅಂತ ಫೋಟೋ ತೆಗ್ಸಿ ಇಟ್ಕೊಂತ ಇದ್ದಾನೆ. ನೆಕ್ಸ್ಟ್ ಫಿಲಮ್ ಹಿಟ್ ಆದ್ಮೇಲೆ ಸಾಕ್ಷಿಗೆ ಬೇಕಲ್ಲ. ಹಂಗಾಗಿ ಸರಿ ಆಯ್ತು, ಇನ್ಸ್ಟಾಗ್ರಾಮ್ ಹಾಕಿರ್ತೀನಿ ನೋಡಿ, ಸ್ಕ್ರೀನ್ ಮೇಲೆ ಯಾರೋ ಫಾಲೋ ಮಾಡೋರು ಮಾಡಿ ಅಲ್ವಾ. ನಿಮ್ಮ ಡ್ಯಾನ್ಸ್ ಎಲ್ಲ ಇರುತ್ತೆ ಅದ್ರೊಳಗಿನ. ಹಾಂ, ನನಗೆ ಇನ್ನೊಂದು ಖುಷಿ ಏನು ಗೊತ್ತಾ, ನನ್ನ ಲೈಫಲ್ಲಿ ನನ್ನ ಫ್ರೆಂಡ್ಸು, ನಾನು ಬಂದಂಥ ಜರ್ನಿ ಪ್ರತಿ ಒಬ್ಬರನ್ನು ನಾನು ನನ್ನ ಸಿನಿಮಾದಲ್ಲಿ ಹಾಕೊಂಡು ಆ್ಯಕ್ಟ್ ಮಾಡಿಸೋದಾಗಿರಲಿ,
ಮತ್ತು ಏನಾದರೂ ಒಂದು ಕೆಲಸ ಮಾಡೋದಾಗಲಿ ಮಾಡಿದ್ದೀನಲ್ಲ ಅನ್ನೋದೇ ನನಗೆ ತೃಪ್ತಿ. ಇದೊಂದು ಸಿನಿಮಾ ನನ್ನ ಲೈಫಲ್ಲಿ ನಾನು ಗೈನ್ ಮಾಡಿದಂಥದ್ದಾಗಿರ್ಬೋದು, ನಾನು ಅನುಭವ ಆಗಿರ್ಬೋದು, ಎಲ್ಲದನ್ನು ಸೇರಿಸಿ ನಾನು ಮಾಡಿರೋಂಥ ಸಿನಿಮಾ. ನನ್ನ ಕೈಲಿ ಎಷ್ಟು ಬಜೆಟ್ ಇದೆ ಆ ಬಜೆಟಲ್ಲಿ ಅಚ್ಚುಕಟ್ಟಾಗಿ ಹೆಂಗೆ ಮಾಡ್ಬೋದೋ ಈ ಸಿನಿಮಾ ನಂಗೆ ಮಾಡಿದ್ದೀನಿ. ಕೆಲವೇ ದಿನಗಳಲ್ಲಿ ನಿಮ್ಮ ಮಡ್ಲಿಗೂ ಹಾಕ್ತೀನಿ. ಅದು ಏಳ್ಸೋದು ಬೀಳ್ಸೋದು ನಿಮಗೆ ಬಿಟ್ಟಿದ್ದು. ಆದರೂ ಎಂಟರ್ಟೈನ್ಮೆಂಟ್ ಮಾಡೋದೇ ನನ್ನ ಕೆಲಸ ಆಗಿರೋದ್ರಿಂದ ನಾನು ಬಿದ್ದರೂ ನನ್ನ ಕೈಲಿ ಎಷ್ಟು ತಾಕತ್ತಿದೆಯೋ ಅಲ್ಲಿವರೆಗೂ ನನ್ನ ಕೆಲಸ ನಾನು ಮಾಡ್ತಾನೆ ಇರ್ತೀನಿ. ಅಲ್ಲಿವರೆಗೂ ನಿಮಗೆ ಎಂಟರ್ಟೈನ್ಮೆಂಟ್ ಕೊಡ್ತಾನೆ ಇರ್ತೀನಿ. ವಿಜಯ್ ವರಂ, ಥ್ಯಾಂಕ್ ಯು ಮಗ. ನಿನ್ನ ಗೊತ್ತು 8 ಗಂಟೆ ಮೇಲೆ ನಿನಗೆ ಆಗಲ್ಲ ಅಂತ, ಆದರೂ ಎಫರ್ಟ್ ಹಾಕಿ 9-9:30 ಆದರೂ ಇವತ್ತು ಮಾಡಿದೆಯಲ್ಲ, ಖುಷಿ ಆಯಿತು. ಹಾಂ, ಮುಸ್ತಫ ನನ್ನ ಫ್ರೆಂಡ್ ಇಬ್ಬರು ಸೇರಿ ಆರ್ಕೆಸ್ಟ್ರಾದಲ್ಲಿ ಎಂಥ ಕಾಂಪೋಸ್ ಮಾಡ್ತಾನೆ ಅಂದರೆ ಎಲೆಮರೆಕಾಯಿ ಅಂತಾರಲ್ಲ, ಏನು ಮಾಡೋಕ್ಕಾಗಲ್ಲ, ಒಂದು ಜಾಗದಲ್ಲಿ ಕೂತ್ಕೊಂಡು ಸ್ಟಕ್ ಆಗಿ ಪ್ರೂವ್ ಮಾಡೋಕ್ಕಾಗಿಲ್ಲ ಎಲ್ಲದನ್ನು. ಆದರೆ ನಮ್ಮ ಸಿನಿಮಾದಲ್ಲಿ ಒಂದು ಚಿಕ್ಕದಾಗಿ ಸ್ಟಾರ್ಟ್ ಮಾಡಿದ್ದೇನೆ, ನೋಡೋಣ ಮುಂದಿನ ದಿನದಲ್ಲಿ. ಥ್ಯಾಂಕ್ ಯು. ಏನು ಎಷ್ಟು ಸಾವಿರ ಸಾಂಗ್ನ ಕಂಪೋಸ್ ಮಾಡಿರೋದು ವಿಜಯ್. ಹಾಂ ಸರಿ ನಡಿ, ನನಗೆ ಸುಸ್ತಾಗಿರೋದು ನೋಡಿದ್ರೆ ಗೊತ್ತಾಗ್ತಿದ್ದೀನಿ. ಹಾಂ ಓಕೆ, ಇವತ್ತಿನ ಈ ಜರ್ನಿ ಹಿಂಗಿತ್ತು. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ನಾಳೆ ಸಿರಿಯಾಗುಡ್ಡಕ್ಕೆ ಹೋಗ್ತಾ ಇದ್ದೀವಿ, ಸಾಧ್ಯ ಆದರೆ ಅದನ್ನೂ ಒಂದು ಬ್ಲಾಗ್ ಮಾಡ್ತೀನಿ. ಈಗ ಅಂತ ಹೇಳ್ತಾ ಈ ವಿಡಿಯೋನೆಲ್ಲ ಮುಗಿಸ್ತಾ ಇದ್ದೀನಿ. ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕನ್ನಡ.